Namaste, I am Renuka Dear and I am working as an assistant professor in the Department of History, GFGC, Tumkur. Today I am discussing the topic Charter Act of 1833 and its importance. So what is Charter Act and let us see. The Charter Act of 1833, it is passed by British Parliament. Of course, every act from regulating act, as we see, they are all passed by British Parliament regarding the East India Company. This act also, one of the act which is passed by British Parliament in 1833. It renewed the East India Company's charter for another 20 years as 20 ವರ್ಷಕ್ಕೆ ಒಂದ್ಸರಿ ಚೇಂಜಸ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಇದೇನಾಗ್ತಾ ಇದೆ, ಇದರ ಹಿಂದೆ 20 ವರ್ಷ ಇರುವಂಥ ಅನೇಕ ವಿಷಯಗಳನ್ನು ಇದೇನು ಮಾಡ್ತಾ ಇದೆ, ಹಿಂದೆ ಕೊಟ್ಟಂಥ ಚಾರ್ಟರ್ ಆ್ಯಕ್ಟಲ್ಲಿ ಏನಿತ್ತು ಅದಕ್ಕೂ ಇದಕ್ಕೂ ನಾವು ಕಂಪ್ಯಾರಿಟಿವ್ಲಿ ನೋಡಿದಾಗ 20 ವರ್ಷಗಳ ನಂತರ ಮತ್ತೆ ಮುಂದೆ 20 ವರ್ಷಗಳಿಗೆ ಇದೇನು ಮಾಡ್ತಾ ಇದೆ, ಮತ್ತೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1833 ಆರ್ ಸೈಂಟ್ ಹೆಲೆನಾ ಆ್ಯಕ್ಟ್ ಆಫ್ 1833. So it was the first step in the centralization of Indian administration. ನೋಡಿ, ಫಸ್ಟ್ ಟೈಮ್ ಏನಾಗ್ತಾ ಇದೆ, ಕರೆಕ್ಟಾಗಿ ಕೇಂದ್ರೀಕೃತವಾಗ್ತಾ ಇದೆ. ಭಾರತದ ಆಡಳಿತ ವ್ಯವಸ್ಥೆಯನ್ನು ಕೇಂದ್ರೀಕರಣಗೊಳಿಸುವಂಥ ಒಂದು ಪ್ರಯತ್ನ ಈ ಒಂದು ಆ್ಯಕ್ಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಡೀಟೇಲ್ ಆಗಿ ಲೆಟ್ ಅಸ್ ಸಿ ವಾಟ್ ಆರ್ ದ ಪ್ರಾವಿಷನ್ಸ್ ಆಫ್ ದಿಸ್ ಆ್ಯಕ್ಟ್ ಅಂತ. ಸೊ ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್ ಅಂತ ಹೇಳಿದಾಗ ತುಂಬ ಮುಖ್ಯವಾಗಿ ಏನಾಗ್ತಾ ಇದೆ, ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ವಾಸ್ ಅನೌನ್ಸ್ಡ್ ಆಸ್ ದ ಬ್ರಿಟಿಷ್ ಕಾಲೋನಿ, ಬ್ರಿಟಿಷ್ ಕಾಲೋನಿ ಅಂದರೆ ಭಾರತವನ್ನು ಬ್ರಿಟಿಷ್ ವಸಾಹತು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇದು ನಮಗೆ ತುಂಬ ಮುಖ್ಯ. ದೆನ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಹಿ ವಾಸ್ ರೀಡೆಸಿಗ್ನೇಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಈ ಥರ ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ಅವನ್ನ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಮತ್ತೆ ರೀಡೆಸಿಗ್ನೇಟ್ ಮಾಡ್ತಾ ಇದ್ದಾರೆ. ಇದುವರೆಗೆ ಅವನನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಏನು ಕರೀತಾ ಇದ್ರು, ನಾವು ಹಿ ಈಸ್ ಕಾಲ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅಂದರೆ ಫಾರ್ ದ ಫಸ್ಟ್ ಟೈಮ್ ಏನಾಗ್ತಾ ಇದೆ, ಇಂಡಿಯಾ ಈಸ್ ಅನೌನ್ಸ್ಡ್ ಆಸ್ British colony and the Governor General of Bengal is re-designated as Governor General of India. Then, so coming to the Governor General point, so what are the powers that he had and what about let us see what are the provisions about his council ಅಂತ ಹೇಳಿದಾಗ ನೋಡಿ, he was assigned legislative, civil and military powers over entire India. ಅಂದರೆ ಇಲ್ಲಿ ಮಡ್ರಾಸ್ ಮತ್ತು ಬಾಂಬೆ ಎರಡೂ ಕೌನ್ಸಿಲ್ಗಳು ಇದ್ರೂ ಸೊ ಅಲ್ಲೇನಾಗ್ತಾ ಇದೆ, ಹಿ ಹ್ಯಾಸ್ ಅಸೈನ್ಡ್ ಅಂದರೆ ಹಿ ಈಸ್ ದ ಮೋಸ್ಟ್ ಪವರ್ಫುಲ್ ಪೊಸಿಷನ್, ಹಿ ಈಸ್ ಇನ್ ದ ಮೋಸ್ಟ್ ಪವರ್ಫುಲ್ ಪೊಸಿಷನ್ ಅಂತ ನಾವು ಅಂದ್ಕೊಳ್ಬೇಕು. ಸೊ ಹಿ ಹ್ಯಾಸ್ ಅಸೈನ್ ದ ಲೆಜಿಸ್ಲೇಟಿವ್, ಸಿವಿಲ್ ಆ್ಯಂಡ್ ಮಿಲಿಟರಿ ಪವರ್ಸ್ ಓವರ್ ಇಂಡಿಯಾ. ಅವನಿಗೆ ಶಾಸಕಾಂಗದ ಪವರ್ ಇದೆ ಅಥವಾ ಶಾಸನಗಳನ್ನು ಮಾಡುವಂಥ ಅಧಿಕಾರ ಇದೆ. ಹಾಗೆ ನಾಗರಿಕಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ಜಾರಿಗೆ ತರೋದಕ್ಕೆ ಅವಕಾಶ ಇದೆ. ಹಾಗೆ ಮಿಲಿಟರಿ ಪವರ್ಸ್ ಅಲಾಂಗ್ ವಿತ್ ಮಿಲಿಟರಿ ಪವರ್ಸ್ ಅವನಿಗಿದೆ. ಸೊ ಆಲ್ ಆಫ್ ಓವರ್ ಇಂಡಿಯಾ. ಸೊ ಕೌನ್ಸಿಲ್ ಹ್ಯಾಡ್ 4 ಮೆಂಬರ್ಸ್. ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಮತ್ತೆ 4 ಜನ ಮೆಂಬರ್ಸನ್ನು ಮಾಡ್ತಾ ಇದ್ದಾರೆ. 3 ಜನ ಇದ್ದಿದ್ದನ್ನು ಮತ್ತೆ 4 ಮೆಂಬರ್ಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಿಸ್ ಗವರ್ನಮೆಂಟ್ ವಾಸ್ ಕಾಲ್ಡ್ ಆಸ್ ಗವರ್ನಮೆಂಟ್ ಆಫ್ ಇಂಡಿಯಾ. ಹಿಸ್ ಗವರ್ನಮೆಂಟ್, ದಟ್ ಈಸ್ ಕೌನ್ಸಿಲ್ ಅಂಡ್ he and his council totally called as the government of India, and his council was also called as India Council. Then the Indian Law Commission was established. ಸೊ ಇಲ್ಲಿ ಲಾ ಕಮಿಷನನ್ನು ಮಾಡ್ತಾರೆ, ಅಂದರೆ ಕಾನೂನು ಆಯೋಗವನ್ನು ಮಾಡ್ತಾರೆ. ಅದಕ್ಕೆ ಫಸ್ಟು ಮೆಕೈಲೆ ವಾಸ್ ಇಟ್ಸ್ ಫಸ್ಟ್ ಚೇರ್ಮನ್. ನೋಡಿ, ಮೊದಲು ಭಾರತದ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಒಂದು ಆಯೋಗವನ್ನು ಇಲ್ಲಿ ಮೊದಲಿಗೆ ನೇಮಿಸ್ತಾರೆ. ಯಾಕಂದರೆ ಭಾರತದ ಕಾನೂನು ಅಂದರೆ ಇಲ್ಲಿರುವಂಥ ಲೀಗಲ್ ಸಿಸ್ಟಮನ್ನು ಬೇಸಾಗಿ ಇಟ್ಕೊಂಡು ಅಲ್ಲೇನು ಮಾಡ್ತಾ ಇದ್ದಾರೆ, ಕೋಡಿಫಿಕೇಶನ್ ಆಫ್ ಲಾಸ್ ಮಾಡ್ತಾರೆ. ಕ್ರಿಮಿನಲ್ ಕೋಡು ಮತ್ತು ಸಿವಿಲ್ ಕೋಡು, ಈ ಥರ ಎರಡು ಥರ ಅಪರಾಧಗಳು, ಕ್ರಿಮಿನಲ್ಲು ಮತ್ತು ಸಿವಿಲ್ಲು ಗೊತ್ತಿದೆ ನಿಮಗೆ. ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಲಾಗಳನ್ನು ಕೋಡಿಫಿಕೇಶನ್ ಮಾಡ್ತಾರೆ. ಅಂದರೆ ಇಂಥ ಅಪರಾಧಕ್ಕೆ ಇಂಥ ಶಿಕ್ಷೆ ಅಂತ ಹೇಳಿ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೋಡಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಸೊ ಇದು ಮತ್ತೊಂದು ತುಂಬ ಮುಖ್ಯವಾಗಿರುವಂಥ ಪ್ರಾವಿಷನ್ನು. ದೆನ್ ಪರ್ಮಿಷನ್ಸ್ ಟು ಇಂಡಿಯನ್ಸ್ ಟು ಸರ್ವ್ ಇನ್ ಅಡ್ಮಿನಿಸ್ಟ್ರೇಷನ್, ಇದು ಅಷ್ಟೇ ಬಹಳ ಮುಖ್ಯ. ಸೊ ಆಡಳಿತ ಸೇವೆಗೆ ಇವರಿಗೆ ಸೇರ್ಕೊಳ್ಳೋದಕ್ಕೆ, ಆಡಳಿತ ವ್ಯವಸ್ಥೆಯಲ್ಲಿ ಸೇವೆಗೆ ಸೇರ್ಕೊಳ್ಳೋದಕ್ಕೆ ಅವಕಾಶವನ್ನು ಈ ಒಂದು ಕಾಯ್ದೆ ಮಾಡಿಕೊಡ್ತಾ ಇದೆ. ದೆನ್ ಎಂಪ್ಲಾಯ್ಮೆಂಟ್ ಪ್ಯೂರ್ಲಿ ಆನ್ ಮೆರಿಟ್ ಬೇಸಿಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಇಂಡಿಯನ್ಸಿಗೆ
ಸರ್ವಿಸಿಗೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ದಟ್ ಟು ಇನ್ ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್. ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಲ್ಲಿ ಅದರಲ್ಲಿ ಮೆರಿಟಲ್ಲಿ ಯಾರು ಅವ್ರು ಬರ್ತಾರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಯಾವುದೇ ಬೇರೆ ವಾಮ ಮಾರ್ಗಗಳಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅಗೇನ್ ಅಬಾಲಿಷ್ಡ್ ಸ್ಲೇವರಿ. ಸೊ ಅಫ್ಕೋರ್ಸ್ ಇದು ನಮಗೆ ತುಂಬ ಮುಖ್ಯ. ಸ್ಲೇವರಿ ಅಂತ ಹೇಳಿದ್ರೆ ಇಲ್ಲಿ ಗುಲಾಮಿ ವ್ಯವಸ್ಥೆ, ಭಾರತೀಯರನ್ನ ಗುಲಾಮರಾಗಿ ಇಟ್ಕೊಳ್ಳೋದು, ಅಥವಾ ಈ ಒಂದು ಸಾಲಕ್ಕೆ ಒಳಗಾದವ್ರನ್ನ ಜಮೀನ್ದಾರರು ಅಲ್ಲಿ ಗುಲಾಮರಾಗಿ ಇಟ್ಕೊಳ್ಳೋವಂಥ ವ್ಯವಸ್ಥೆ ಆಗಲಿ, ಬ್ರಿಟಿಷರು ಇಂಡಿಯನ್ಸನ್ನ ಗುಲಾಮರಾಗಿ ಇಟ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಪದ್ಧತಿ ಆಗಲಿ, ಅದಕ್ಕೆ ಆದಷ್ಟು ಇವರೇನು ಮಾಡ್ತಾ ಇದ್ದಾರೆ, ಭಾರತದಲ್ಲಿ ಅದಕ್ಕೆ ಯಾವುದೇ ಅವಕಾಶ ಇರದೇ ಇರೋ ಥರ ವ್ಯವಸ್ಥೆ ಆಗ್ತಾ ಇದೆ ಈ ಒಂದು ಚಾರ್ಟರ್ ಕಾಯ್ದೆ. ಕಂಪನಿ ಯಾರನ್ನು ಭಾರತೀಯರನ್ನಾಗಲಿ ಅಥವಾ ಬ್ರಿಟಿಷರನ್ನಾಗಲಿ ಅವರು ಸ್ಲೇವರಿ ಅಂದರೆ ಅವರನ್ನು ಗುಲಾಮಿ ಪದ್ಧತಿಗೆ ಒಳಪಡಿಸೋ ಹಾಗಿಲ್ಲ ಅನ್ನೋದು ನಾವಿಲ್ಲಿ ನೋಡ್ಬೋದು. ದೆನ್ ರೆಗ್ಯುಲೇಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಅಂದರೆ ಇಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಕ್ರಿಶ್ಚಿಯನ್ನರಿಗೆ ಬೇಕಾಗಿರೋ ಅಂಥ ಕ್ರಿಶ್ಚಿಯನ್ನರ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳು ಆಗಿರಬಹುದು, ಈ ಥರ ಇನ್ಸ್ಟಿಟ್ಯೂಷನ್ಸನ್ನು ಹೆಚ್ಚಿಗೆ ಮಾಡುವಂಥ ಒಂದು ಪ್ರಯತ್ನನೂ ನಮಗಿಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಟ್ಟಾರೆ ನೋಡಿ, ಇಲ್ಲಿ ಹೆಚ್ಚು ಕಡಿಮೆ ಇವೆಲ್ಲದ್ರ ಜೊತೆಗೆ ಇನ್ನೊಂದಷ್ಟು ನಾವು ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ 1854 ಭಾರತದ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ನಡೆಸೋವಂಥ ಒಂದು ಅಧಿಕಾರವನ್ನು ಕಂಪನಿ ಪಡ್ಕೊಳ್ಳುತ್ತೆ. ಆಮೇಲೆ ಕೆಲವು ವಸ್ತುಗಳ ಮೇಲೆ ಈ ಒಂದು ಕಂಪನಿಗೆ ಮೊನೋಪಲಿ ಇರುತ್ತೆ. ತಾನು ಮಾತ್ರ ಅಲ್ಲಿ ಆ ಒಂದು ವಸ್ತು, ಉದಾಹರಣೆಗೆ ಈಗ ಟೀ ವ್ಯಾಪಾರ ಇದೆ, ಭಾರತದೊಂದಿಗೆ ಟೀ ವ್ಯಾಪಾರ ಮಾಡ್ತಾ ಇದೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಅದಕ್ಕೆ ಒಂದು ಮೊನೋಪಲಿ ಇರುತ್ತೆ. ಸೊ ಅದು ಈ ಆ್ಯಕ್ಟಲ್ಲಿ ಏನಾಗುತ್ತೆ, ರದ್ದಾಗ್ತಾ ಇದೆ. ಹಾಗೆಯೇ ಸಮಾನವಾಗಿ ಎಲ್ಲ ಬ್ರಿಟಿಷ್ ಪ್ರಜೆಗಳಿಗೆ ಭಾರತದಲ್ಲಿ ಸಮಾನವಾಗಿ ವ್ಯಾಪಾರ ಮಾಡುವಂಥ ಒಂದು ಅವಕಾಶವನ್ನು ಇವರು ಕಲ್ಪಿಸ್ಕೊಡ್ತಾ ಇದ್ದಾರೆ. ಇನ್ನು ಗವರ್ನರ್ ಜನರಲ್ ಕೌನ್ಸಿಲ್ಗೆ ತುಂಬ ಹೈಯೆಸ್ಟ್ ಪವರನ್ನು ಕೊಡುವಂಥ ಪ್ರಯತ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಇದ್ದಂಥ ಕೆಲವು ವಿಷಯಗಳು, ವಿಟೋ ಪವರನ್ನು ನಾವು ಹೇಳ್ತಾ ಇದ್ದೀವಿ. ಸೊ ವಿಟೋ ಪವರು ಇಲ್ಲಿ ಏನಾಗ್ತಾ ಇದೆ, ಗವರ್ನರಿಗಿದೆ. ಜೊತೆಗೆ ಈ ಕೌನ್ಸಿಲ್ಗಳು ಏನೇ ತೀರ್ಮಾನ ತಗೊಂಡ್ರೂ, 4 ಜನ ಇಲ್ಲಿ ಮೆಂಬರ್ಸ್ ಇದ್ರೂ ಬಹುಮತ ಆಧಾರದ ಮೇಲೆ ಮಾತ್ರ ಅವನು ಡಿಸಿಷನ್ ತಗೊಳ್ಬೇಕು ಅನ್ನೋದಿಲ್ಲ. ಅಕಸ್ಮಾತ್ ಅವನಿಗೆ ಅದು ಸರಿ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರೆ ಹಿ ಕ್ಯಾನ್ ರಿಜೆಕ್ಟ್ ದಟ್ ಡಿಸಿಷನ್ ಅಂತ ಹೇಳಿ. ಅಂದರೆ ಸರಿ ಇಲ್ಲ ಅಂತ ಹೇಳಿದಾಗ ಅವನೇನು ಮಾಡ್ಬೋದು, ಅದನ್ನು ತನಗಿಷ್ಟ ಬಂದಾಗೆ ನಿರ್ಧಾರ ತಗೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಯಾವ್ದು ಸರಿ ಅನಿಸುತ್ತೆ ಅದು ಅಂತ. ಸೊ ಅಂದರೆ ಆ ಕೌನ್ಸಿಲ್ ಮೇಲೆ ಡಿಪೆಂಡ್ ಆಗೋವಂಥ ಒಂದು ಸ್ಥಿತಿ ಏನಿರುತ್ತೆ, ಅದರಿಂದ ಆ ಪೊಸಿಷನ್ ಏನಾಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಇದು ನಾವಲ್ಲಿ ತುಂಬ ಗಮನಿಸಬೇಕಾಗತ್ತೆ. ಆಮೇಲೆ ಲಾ ಕಮಿಷನ್ ಇರೋದ್ರಿಂದ ಒಂಥರ ಇಡೀ ದೇಶಕ್ಕೆ ಅನ್ವಯ ಆಗೋ ಥರ ಒಂದೇ ಥರ ಕಾನೂನು ಮತ್ತು ವ್ಯವಸ್ಥೆ ರೂಪಿಸುವಂಥ ಒಂದು ಅಧಿಕಾರ ಆ ಗವರ್ನರ್ ಜನರಲ್ ಮಂಡಳಿಗೆ ಕೊಡ್ತಾರೆ. ಸೊ ಅಲ್ಲಿ ನೋಡಿ, ಅವ್ರಿಗೆ ಎಲ್ಲ ಸಿವಿಲ್ ನಾಗರಿಕ ವಿಷಯಗಳು ಹೇಗಿರಬೇಕು, ಮತ್ತು ಶಾಸನಗಳು ಹೇಗಿರಬೇಕು, ಜೊತೆಗೆ ಮಿಲಿಟರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ಥರ ನಿರ್ಧಾರಗಳನ್ನು ತಗೊಳ್ಬೇಕು, ಎಲ್ಲವನ್ನ ಕೇಂದ್ರೀಕೃತಗೊಳಿಸ್ತಾ ಇದ್ದಾರೆ. ಅದನ್ನೇ ನಾವು ಸೆಂಟ್ರಲೈಸೇಷನ್ ಅಂತ ಕರೀತಾ ಇರೋದು. ಸೊ ಪ್ರತಿಯೊಂದು ವಿಷಯಕ್ಕೆ ತೀರ್ಮಾನ ತಗೊಳ್ಳೋವಂಥ ವ್ಯವಸ್ಥೆ, ಯಾಕಂದರೆ ಹಿಂದೆ ಇರಲಿಲ್ಲ. ಬೋರ್ಡ್ ಆಫ್ ಕಂಟ್ರೋಲ್ ಇದೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದೆ, ಅವ್ರು ಅಲ್ಲಿ ಕೇಳಬೇಕು ಇಲ್ಲಿ ಕೇಳಬೇಕು ಅನ್ನೋ ಥರ ಎಲ್ಲ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆದಷ್ಟು ಬೋರ್ಡ್ ಆಫ್ ಕಂಟ್ರೋಲ್ ಇದ್ರೂ ಒಂದಷ್ಟು ಡಿಸ್ಕ್ರಿಷನರಿ ಪವರನ್ನು ಗವರ್ನರ್ ಜನರಲ್ಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಅಂದರೆ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಅವಕಾಶ ಆಗಬೇಕು ಅನ್ನೋದು ಮುಖ್ಯ. ಯಾಕಂದರೆ ಇಲ್ಲಿ ಗವರ್ನರ್ ಜನರಲ್ಲು ಒಂಥರ ರೆಸ್ಪಾನ್ಸಿಬಿಲಿಟಿ ಅವ್ನು ತಗೊಳ್ತಾ ಇದ್ದಾನೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಇನ್ನು ಕೆಲವೇ ವರ್ಷ ಆದಮೇಲೆ ಅಲ್ಲಿ ನೇರವಾಗಿ ಬ್ರಿಟಿಷ್ ಕ್ರೌನ್ ಅಂಡರು ಹೊರಟೋಗುತ್ತೆ ಯಾವುದು ಭಾರತದ ಆಡಳಿತ. ಆದರೆ ಅದ್ರ ಹಿಂದೆ ಸ್ವಲ್ಪ ಹೈಯೆಸ್ಟ್ ಪೊಸಿಷನಲ್ಲಿ ಇದ್ದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಗವರ್ನರ್ ಜನರಲ್ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ಇನ್ನು ಇಲ್ಲಿ ಮೆಕ್ಯಾಲೆ ಅಂಡರ್ ಏನಾಗ್ತಾ ಇದೆ, ಕೋಡಿಫಿಕೇಶನ್ ಆಫ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದಾಗ ಇದು ಒಂಥರ ಎವರ್ಗ್ರೀನ್ ಪ್ರಾಸೆಸ್ ಅಂತಲೇ ನಾವು ಹೇಳ್ಬೋದು. ಮುಂದೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ನಾವು ನಮ್ಮ ಕಾನೂನು ಏನಿದೆ ಅದನ್ನೆಲ್ಲ ನಾವಲ್ಲಿ ಸ್ವಲ್ಪ ಗಮನಿಸ್ಕೋದಕ್ಕೆ ರೆಫರೆನ್ಸ್ ಆಗಿ ಇಟ್ಕೊಂಡು ಕಾನೂನುಗಳನ್ನು ಕೋಡಿಫಿಕೇಶನ್ ಅಂತ ನಾವೇನು ಕರಿತೀವಿ, ಆ ಕೋಡಿಫಿಕೇಶನ್ ಮಾಡೋದಕ್ಕೆ ಇದು ಒಂಥರ ಬೇಸ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಬಾಂಬೆ ಮತ್ತು ಮೆಡ್ರಾಸು ಅಷ್ಟೇ ಈ ಗವರ್ನರ್ ಜನರಲ್ ಅಂಡರೇ ಬಂದಿರೋದ್ರಿಂದ ಬರುವಂಥ ಒಂದು ತರುವಂಥ ಪ್ರಯತ್ನ ಇಲ್ಲ ಆಗಿದ್ರಿಂದ ಅಗೈನ್ ಇಟ್ ಈಸ್ ಸೆಂಟ್ರಲೈಸೇಷನ್ ಅಂತ ನಾವು ಕರಿಬೋದು. ಇನ್ನು ಸ್ಲೇವರಿ ಅಬಾಲಿಷನ್ನು ತುಂಬ ಮುಖ್ಯವಾಗಿರುವಂಥ ವಿಷಯ. ಇಷ್ಟು ಈ ಚಾರ್ಟರ್ ಆ್ಯಕ್ಟಲ್ಲಿ ನಾವು ಗಮನಿಸ್ತಾ ಇರುವಂಥ ಪ್ರಮುಖ ವಿಷಯಗಳು. ಸೊ ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ದ ಚಾರ್ಟರ್ ಆ್ಯಕ್ಟ್ ಅಂತ ಹೇಳಿದಾಗ ನೋಡಿ, ಇಟ್ ವಾಸ್ ಅ ಫಸ್ಟ್ ಸ್ಟೆಪ್. ನಾನೀಗ ಹೇಳಿದೆ ಸೆಂಟ್ರಲೈಸೇಷನ್ ಆಫ್ ಇಂಡಿಯಾಸ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಗವರ್ನರ್ ಜನರಲ್ ಕೌನ್ಸಿಲ್ ಏನಿದೆ, ಗವರ್ನರ್ ಏನಿದ್ದಾನೆ ಅದಕ್ಕಿಂತ ಗವರ್ನರ್ ಜನರಲ್ ಏನಿದ್ದಾನೆ ಅವನು ಹೈಯೆಸ್ಟ್ ಹಿ ಹ್ಯಾಸ್ ದ ಹೈಯೆಸ್ಟ್
ಪವರ್ಸ್ ಅಂತ ನಾವು ಹೇಳ್ಬೋದು. ದೆನ್ ಕೋಡಿಫಿಕೇಶನ್ ಆಫ್ ಲಾಸ್ ಆಗಲಿ, ದೆನ್ ಪ್ರಾವಿಷನ್ ಫಾರ್ ಇಂಡಿಯನ್ಸ್ ಇನ್ ಗವರ್ನಮೆಂಟ್ ಸರ್ವಿಸ್, ಇದು ನಮಗೆ ತುಂಬ ಮುಖ್ಯ. ಅಂದರೆ ಇಲ್ಲಿ ಆಗಲೇ ಭಾರತೀಯರು ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ. 1824 ಭಾರತದಲ್ಲಿ ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಅವಕಾಶ ನಡೆದಿದೆ, ಸಾರ್ವತ್ರಿಕ ಶಿಕ್ಷಣಕ್ಕೆ ಅಲ್ಲಿ ಅವಕಾಶ ಆಗಿದೆ. ಹಾಗಾಗಿ ಸೊ ಈ ಸಮಯಕ್ಕಾಗಲೇ ಸಾಕಷ್ಟು ಜನ ಭಾರತೀಯರು ಶಿಕ್ಷಣವನ್ನು ಪಡ್ಕೊಂಡು ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆಯನ್ನು ಮಾಡುವಂಥ ಒಂದು ಪಕ್ವತೆ ಅವರಿಗಿತ್ತು ಅಂತ ಹೇಳಿದಾಗ ಅಂಥವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಮೆರಿಟ್ ಬೇಸಿಸ್ ಮೇಲೆ ಅಂತ ಹೇಳಿದಾಗ ಇದು ನಾವಿಲ್ಲಿ ತುಂಬ ಗಮನಿಸುವಂಥ ವಿಷಯ. ಸೊ ಇಷ್ಟು ಚಾರ್ಟರ್ ಆ್ಯಕ್ಟ್ ಅಂತ ಹೇಳಿದಾಗ ಇಷ್ಟೆಲ್ಲ ಕಂಪನಿಗೆ ಸಂಬಂಧಪಟ್ಟಂತೆ, ಅಂದರೆ ಪರೋಕ್ಷವಾಗಿ ಭಾರತದ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳು ಅಂದಾಗ ನಾವು ಇವುಗಳನ್ನು ಅಲ್ಲಿ ಪಟ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ನೋಡಬಹುದು. ನಾನು ಇಲ್ಲಿಷ್ಟು ಪುಸ್ತಕಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನಷ್ಟು ಪುಸ್ತಕಗಳನ್ನು ನೀವು ರೆಫರ್ ಮಾಡಬಹುದು. ಆಮೇಲೆ ನಿಮಗೆ ಸ್ಟಡಿ ಮೆಟೀರಿಯಲಲ್ಲಿ ನಾನು ನಿಮಗೆ ಹೆಚ್ಚಿನ ವಿಷಯಗಳು ಇನ್ನೂ ವಿಸ್ತೃತವಾಗಿ ನಾನು ಹೇಳಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಅಲ್ಲಿ ರೆಫರ್ ಮಾಡಬಹುದು. ಇನ್ನು ಎಕ್ಸಾಮ್ ದೃಷ್ಟಿಯಿಂದ ನಾವು ನೋಡಿದಾಗ ನಿಮಗೆ 5 ಮಾರ್ಕ್ಸಿಗೆ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ತಯಾರಾಗಬಹುದು. ಈ ಪುಸ್ತಕಗಳನ್ನು ನೋಡ್ಕೊಳ್ಳಿ, ಸ್ಟಡಿ ಮೆಟೀರಿಯಲನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ಇನ್ನು ನಿಮ್ಮ ಲೈಬ್ರರಿಯಲ್ಲಿ ಇರುವಂಥ ಕೆಲವು ಪುಸ್ತಕಗಳನ್ನು ಬೇಕಾದರೂ ನೀವು ರೆಫರ್ ಮಾಡಿ ಹೆಚ್ಚಿನ ವಿಷಯಗಳನ್ನು ಸಂಗ್ರಹ ಮಾಡ್ಕೋಬೋದು. ಥ್ಯಾಂಕ್ ಯು.